ನಿತಿನ್ ಗಡ್ಕರಿ ಭಾಷಣದಲ್ಲಿ ಖಮೇನಿ ನೆನಪು. ಎನ್ಡಿಎ ಸರ್ಕಾರದ ಅತ್ಯಂತ ಕ್ರಿಯಾಶೀಲ ಮತ್ತು ಹಿರಿಯ ಅನುಭವಿ ಮಂತ್ರಿಗಳ ಪೈಕಿ ಒಬ್ಬರಾದ ಭೂ ಸಾರಿಗೆ ಮತ್ತು ಬಂದರು ಇಲಾಖೆ ಸಚಿವ ನಿತಿನ್ ಗಡ್ಕರಿ ಮೊನ್ನೆ ಸೋಮವಾರ ಏಪ್ರಿಲ್ 6ರಂದು ನಾಗ್ಪುರ್ನಲ್ಲಿ ಭಾರತೀಯ ಜನತಾ ಪಕ್ಷದ 47ನೇ ವಾರ್ಷಿಕ ಸಂಸ್ಥಾಪನಾ ದಿನಾಚರಣೆಯ ಸಮಾವೇಶವನ್ನು ಉದ್ದೇಶಿಸಿ ಒಂದು ಅಪೂರ್ವವಾದ ಸಂದೇಶವನ್ನೇ ಬಿತ್ತರಿಸಿದ್ದಾರೆ. ಇವತ್ತು ಬೆಳಗಿನ ಜಾವ ನಾವೆಲ್ಲ ತುಂಬಾ ಆತಂಕದಿಂದ ಕಾದಿದ್ವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ಇರಾನ್ ವೇಳೆಗೆ, ಇರಾನ್ ಸ್ಥಳೀಯ ಕಾಲಮಾನದ ಪ್ರಕಾರ 8 ಗಂಟೆಗೆ, ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗಿನ ಜಾವ 5ವರೆಗೆ ಇಡೀ ಇರಾನ್ ದೇಶವನ್ನಷ್ಟೇ ಅಲ್ಲ, ಇರಾನ್ ಸಂಸ್ಕೃತಿಯನ್ನೇ ಸರ್ವನಾಶ ಮಾಡ್ಬಿಡ್ತಾರೆ ಅಂತ ಆತಂಕದಿಂದ ಕಾತಿದ್ವಿ. ಹಾಗಾಗ್ಲಿಲ್ಲ. ತದ್ವಿರುದ್ಧವಾದ ಸುದ್ದಿ ಬಂತು. ಇಲ್ಲ, ಮುಂದಿನ 15 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮವನ್ನ ಘೋಷಿಸಿದ್ರು ಅಂತ ಕೇಳಿ ಸ್ವಲ್ಪ ಸಮಾಧಾನ ಆಯ್ತಲ್ವಾ. ಈ ಇರಾನ್ ಯುದ್ಧ ಶುರುವಾದ ಮೊದಲ ದಿನವೇ ಫೆಬ್ರವರಿ 28ನೇ ತಾರೀಕೆ ಅಮೆರಿಕ ಮತ್ತು ಇಸ್ರೇಲ್ಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಮೊದಲು ಹತರಾದವರು ಇರಾನಿನ ಸರ್ವೋಚ್ಚ ನಾಯಕರಾಗಿದ್ದ ಧರ್ಮಗುರು ಅಯಾತುಲ್ಲಾ ಖಮೇನಿ. ಈ ಅಯಾತುಲ್ಲಾ ಖಮೇನಿ ಮತ್ತು ಅತ್ಯುನ್ನತ ಸ್ಥಾನಮಾನಗಳಲ್ಲಿದ್ದ ಸುಮಾರು 40 ಜನ ಅಲ್ಲಿನ ನಾಯಕತ್ವವನ್ನ ನಿರ್ಣಯ ಮಾಡಿದ ತಕ್ಷಣವೇ ಅಮೆರಿಕದ ಅಧ್ಯಕ್ಷರು ಅನ್ಕೊಂಡ್ರು, ನಾವು ಗೆದ್ದು ಬಿಟ್ಟಿದ್ದೇವೆ, ಒಂದೇ ದಿನದಲ್ಲಿ ಇರಾನದ ನಾಯಕತ್ವವನ್ನು ಮುಗಿಸ್ಬಿಟ್ಟಿದ್ದೇವೆ, ಅಲ್ಲಿನ ಸರ್ಕಾರವನ್ನೇ ಬದಲಾಯಿಸ್ಬಿಟ್ಟಿದ್ದೇವೆ, ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೇವೆ ಅಂತ ಬಡಾಯಿ ಕೊಚ್ಚಿದ್ರು. ಹಾಗಾಗ್ಲಿಲ್ಲ. ನಿನ್ನೆ ಸುಮಾರು 38 ದಿನಗಳ ನಂತರ ಕದನ ವಿರಾಮವಾಗಿದೆ. ಅದರಲ್ಲಿ ನಿತಿನ್ ಗಡ್ಕರಿಯವರು ತಮ್ಮ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಎಂದು ನಾಗ್ಪುರದಲ್ಲಿನ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಾಗ ಬಹಳ ವಿಶಿಷ್ಟವಾದ ಒಂದು ಪ್ರಸಂಗವನ್ನ ಹೇಳ್ತಾರೆ. ನಾನು ಭೂ ಸಾರಿಗೆ ಮತ್ತು ಬಂದರು ಸಚಿವರನಾಗಿದ್ದರಿಂದ 5-6 ಬಾರಿ ನನಗೆ ಇರಾನ್ಗೆ ಭೇಟಿ ನೀಡುವ ಅವಕಾಶ ಇತ್ತು. ಕರ್ತವ್ಯಕ್ಕೋಸ್ಕರ ಇರಾನ್ಗೆ ಹೋಗ್ಬೇಕಾಗಿತ್ತು. ಆಗ ಅಲ್ಲಿ ನಾವು ಛಬ್ಬಾರ್ ಬಂದರ್ ನಿರ್ಮಾಣದಲ್ಲಿ ಭಾರತ ಸರ್ಕಾರ ದೊಡ್ಡ ಪ್ರಮಾಣದ ತಂತ್ರಜ್ಞಾನ, ಬಂಡವಾಳ ಹೂಡಿಕೆ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನ ವಹಿಸಿಕೊಂಡಿದೆ. ನಾನು ಅಯಾತುಲ್ಲಾ ಖಮೇನಿ ಸಾಹೇಬ್ರ ಮನೆಗೆ ಹೋಗುವ ಅವಕಾಶ ಸಿಕ್ಕಿತ್ತು. ಅವ್ರ ಜೊತೆಗೆ ಮಾತಾಡುವಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಮ್ಮ ಪರ್ಷಿಯನ್ ಭಾಷೆ ಮೂಲ ನಿಮಗ್ ಗೊತ್ತಾ? ಅವಾಗ ನಾನು ಗೊತ್ತಿಲ್ಲ ಅಂತಂದೆ. ಆಗ ಅವ್ರು ಹೇಳಿದ್ರು, ನಮ್ ಪರ್ಷಿಯನ್ ಭಾಷೆಯ ಮೂಲ ಇರೋದೇ ಸಂಸ್ಕೃತದಲ್ಲಿ. ಸಂಸ್ಕೃತದಿಂದ ಉದ್ಭವಿಸಿರೋ ಅನೇಕ ಭಾಷೆಗಳ ಪೈಕಿ ಪರ್ಷಿಯನ್ ಭಾಷೆ ಕೂಡ ಒಂದು. ಜೊತೆಗೆ ನಮ್ಮ ಪೂರ್ವಿಕರು ಯಾವ ಊರಿನವರು ಗೊತ್ತಾ ಅಂತ ಕೇಳಿದ್ರು. ಇಲ್ಲ, ನನ್ಗೆ ಗೊತ್ತಿಲ್ಲ, ನೀವೇ ಹೇಳಿ ಅಂತಂದೆ. ಆಗ ಅವ್ರು ಹೇಳಿದ್ರು, ಲಕ್ನೋ ಸಮೀಪದ ಒಂದು ಹಳ್ಳಿಯಿಂದ ನಮ್ಮ ಪೂರ್ವಕರು ಸುಮಾರು 5 ತಲೆಮಾರು ಹಿಂದೆ ಈ ಪರ್ಷಿಯಾ ದೇಶಕ್ಕೆ ಬಂದ್ರು ಅಂತ ಹೇಳಿದ್ರು. ನಿತಿನ್ ಗಡ್ಕರಿ ಅವ್ರು ಹೇಳ್ತಾರೆ, ನೋಡಿ, ಈ ರೀತಿ ಇರಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ಅರ್ಮೇನಿಸ್ತಾನ್ ಇತ್ಯಾದಿ ಈ ಆರ್ಯನ್ ಸಂಸ್ಕೃತಿಯ ನೆಂಟಸ್ತಕ್ಕೆ ಉಳ್ಳ ದೇಶಗಳೆಲ್ಲ ಭಾರತ ಜೊತೆಗೆ ಒಂದಿಲ್ಲೊಂದು ರೀತಿಯಲ್ಲಿ ಪ್ರಾಚೀನ ಕಾಲದಿಂದಲೂ ಒಂದು ಬಾಂಧವ್ಯವನ್ನ ರೂಢಿಸ್ಕೊಂಡು ಬಂದ್ಬಿಟ್ಟಿವೆ. ನಾವು ಆ ಬಗ್ಗೆ ಭಾರತೀಯರಾಗಿ ಹೆಮ್ಮೆ ಪಡಬೇಕು. ಅಂದಾಗೆ ನಾನು ಖಮೇನಿಯ ಪ್ರಸ್ತಾಪ ಮಾಡಿದ ಕೂಡಲೇ ಭಾರತೀಯ ಮುಸಲ್ಮಾನರಲ್ಲಿ ಅನುಮಾನ ಬರುತ್ತೆ. ಭಾರತೀಯ ಜನತಾ ಪಕ್ಷ ಅಂದ್ರೆ ಸೆಕ್ಯುಲರಿಸಂನ ತೆಗೆದಾಕ್ಬಿಡುತ್ತೆ. ನಾವು ಮುಸಲ್ಮಾನರ ದ್ವೇಷಿಗಳು, ಕ್ರಿಶ್ಚಿಯನ್ ಧರ್ಮದ ವಿರೋಧಿಗಳು ಇತ್ಯಾದಿಯಾಗಿ ಎಲ್ಲ ಪ್ರಚಾರ ಮಾಡ್ತಾ ಬರ್ತಿದ್ದಾರೆ. ನನ್ನ ಪ್ರಕಾರ ರಾಜ ಸೆಕ್ಯುಲರ್ ಆಗಿರ್ಬೇಕು, ಸರ್ಕಾರ ಸೆಕ್ಯುಲರ್ ಆಗಿರ್ಬೇಕು, ಅಂದ್ರೆ ಧರ್ಮ ನಿರಪೇಕ್ಷಿತವಾಗಿರ್ಬೇಕು. ಆದ್ರೆ ವ್ಯಕ್ತಿ ಧರ್ಮ ನಿರಪೇಕ್ಷಿತನಾಗಿರ್ಲಿ ಅಂತ ನಿರೀಕ್ಷಿಸೋದು ತಪ್ಪು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ನಂಬುವ ಧರ್ಮವನ್ನು ಆಚರಿಸುವ ಹಕ್ಕಿದೆ, ಮೂಲಭೂತ ಹಕ್ಕಿದೆ. ತನಗೆ ಭಕ್ತಿ ಇರುವ ದೇವರನ್ನ ಆರಾಧಿಸುವ ಸ್ವಾತಂತ್ರ್ಯವಿದೆ. ಈ ಸ್ವಾತಂತ್ರ್ಯವನ್ನ ಯಾರೂ ಪ್ರಶ್ನಿಸಲಿಕ್ಕೆ ಸಾಧ್ಯವಿಲ್ಲ, ಅದನ್ನ ಯಾರು ಕಿತ್ತಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಸೆಕ್ಯುಲರಿಸಂ ಅಂತಂದ್ರೆ ಧರ್ಮ ನಿರಪೇಕ್ಷತೆ ಅಷ್ಟೇ ಅಲ್ಲ. ನಮ್ಮ ಹಿರಿಯ ನಾಯಕರಾಗಿದ್ದ ದಿಗ್ಗಜ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಕಾರ ಧರ್ಮ ನಿರಪೇಕ್ಷತೆ ಅಂತಂದ್ರೆ ಸರ್ವಧರ್ಮ ಸಮಭಾವ. ಅಲ್ಲೂ ಕೂಡ ಒಂದು ಪ್ರಸಂಗವನ್ನ ನೆನಪಿಸಿಕೊಂಡಿದ್ದಾರೆ ಗಡ್ಕರಿ ಅವರು. ಸುಪ್ರಸಿದ್ಧ ಚಿತ್ರಕಥಾ ಲೇಖಕ ಮತ್ತು ಕವಿ, ಶೋಲೆ ಸಿನಿಮಾದ ಸಲೀಂ ಜಾವೇದ್ ಜೋಡಿಯ ಅತ್ಯಂತ ಪ್ರಖ್ಯಾತ ಮತ್ತು ಸಕ್ರಿಯ ಕಲಾವಿದರಾದ ಜಾವೇದ್ ಅಖ್ತರ್ ಬಗ್ಗೆ ಹೇಳ್ತಾ, ಅವರೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಶನ ಮಾಡಿದ್ರಂತೆ ದೂರದರ್ಶನದಲ್ಲಿ. ಆಗ ಅವ್ರು ಕೇಳಿದ್ರಂತೆ, ನಿಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ಬಿಟ್ರೆ ಸಂವಿಧಾನದಿಂದ ಸೆಕ್ಯುಲರಿಸಂ ಶಬ್ದವನ್ನೇ ತೆಗೆದುಹಾಕ್ಬಿಡುತ್ತಂತೆ, ಭಾರತದ ಮುಸಲ್ಮಾನರನ್ನೆಲ್ಲ ಹೊರಗೂಡಿಸ್ಬಿಡ್ತಿರಂತೆ, ಹೌದಾ ಅಂತ ಕೇಳಿದಾಗ ವಾಜಪೇಯಿ ಅವ್ರು ಕೊಟ್ಟ ಉತ್ತರ ಬಹಳ ಮಾರ್ಮಿಕವಾಗಿತ್ತು. ಜಾವೇದ್ ಸಾಹೇಬ್ರೆ, ಇಲ್ಲಿ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಂ ಅಂತಂದ್ರೆ ಧರ್ಮ ನಿರಪೇಕ್ಷತೆ, ಸರ್ವಧರ್ಮ ಸಮಭಾವ. ಇದನ್ನ ಸೆಕ್ಯುಲರಿಸಂನ ನಮ್ಮ ದೇಶದಲ್ಲಿ ಅನುಷ್ಠಾನಗೊಳಿಸಿರೋದು ಕಾಂಗ್ರೆಸ್ಸು, ಭಾರತೀಯ ಜನತಾ ಪಕ್ಷ ಅಥವಾ ಇತರ ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಹಿಂದೂ ಸಮಾಜದ ಚರಿತ್ರೆಯಲ್ಲೇನೆ ಸೆಕ್ಯುಲರಿಸಂ ಅನ್ನೋದು ಹಾಸು ಹೊಕ್ಕಾಗಿ ಬೆಳೆದು ಬಂದ್ಬಿಟ್ಟಿದೆ. ಹೀಗಾಗಿ ದೇಶವನ್ನ ಆಳಿದ ಮೊಘಲರಾಗ್ಲಿ, ಯುರೋಪಿಯನ್ರಾಗ್ಲಿ, ಬ್ರಿಟಿಷರಾಗ್ಲಿ ಯಾರೇ ಬಂದ್ರು ಕೂಡ ನಮ್ಮ
ಈ ಸಂಸ್ಕೃತಿಯನ್ನ, ನಮ್ಮ ನಾಗರಿಕತೆಯನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಅವರೆಲ್ಲರೂ ಕೂಡ ಭಾರತೀಯತ್ವವನ್ನ ತಮ್ಮದಾಗಿಸ್ಕೊಂಡ್ಬಿಟ್ರು. ಭಾರತದಲ್ಲಿರೋ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಇತರ ಎಲ್ಲ ಧರ್ಮೀಯರು ಕೂಡ ಒಂದನೆ. ಪ್ರತಿಯೊಬ್ಬರಿಗೂ ಅವರವರ ಇಚ್ಛಾನುಸಾರವಾಗಿ ನಮಗೆ ಬೇಕಾದ ಧರ್ಮವನ್ನ ಅನುಸರಿಸೋ, ಧರ್ಮವನ್ನ ಪಾಲಿಸೋ ಒಂದು ಹಕ್ಕಿದೆ. ತಾವು ನಂಬುವ ದೇವರನ್ನ ಆರಾಧಿಸುವ, ಪ್ರಾರ್ಥಿಸುವ ಒಂದು ಸ್ವಾತಂತ್ರ್ಯವಿದೆ. ಅದನ್ನೇ ನಾವು ಸೆಕ್ಯುಲರಿಸಂ ಅಂತ ಕರೆಯೋದು. ಹಿಂದೂ ಸಮಾಜ ಈ ರೀತಿ ಕೂಡಿ ಬಾಳುವ ಸಂಸ್ಕೃತಿಯನ್ನ ರಕ್ತಗತವಾಗಿ ರೂಢಿಸ್ಕೊಂಡು ಬಂದ್ಬಿಟ್ಟಿದೆ. ಇದು ಬಿಜೆಪಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ತಂದಿದ್ದಲ್ಲ. ಹೇಳಿದ ಮಾತನ್ನ ನೆನಪಿಸ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಅನೇಕ ರೀತಿ ಅಪಪ್ರಚಾರ ನಡೆಸ್ತಾ ಬಂದಿದ್ದಾರೆ ನಮ್ಮ ವಿರೋಧಿಗಳು. ಅವ್ರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾರೆ, ನಮ್ಮ ಸರ್ಕಾರವಾಗ್ಲಿ ನಮ್ಮ ಪಕ್ಷವಾಗ್ಲಿ ಮುಸಲ್ಮಾನರ ವಿರೋಧಿಗಳು ಅಲ್ಲ, ಸೆಕ್ಯುಲರಿಸಂನ ಟೀಕಿಸುವವರು ಅಲ್ಲ. ನಾವು ಸೆಕ್ಯುಲರಿಸಂನ ನಿಜವಾದ ಅರ್ಥದಲ್ಲಿ ಗೌರವಿಸುತ್ತೇವೆ. ಅಧಿಕಾರದಲ್ಲಿರುವ ನಮ್ಮ ಪಕ್ಷದ ನಾಯಕರು ಸೆಕ್ಯುಲರು, ನಮ್ಮ ಸರ್ಕಾರ ಸೆಕ್ಯುಲರು, ಅದ್ರ ವ್ಯಕ್ತಿಗಳು ಕೂಡ ಸೆಕ್ಯುಲರ್ ಅಂತ ನಾವು ನಿರೀಕ್ಷೆ ಮಾಡಲ್ಲ. ಅವರವರ ನಂಬಿಕೆ ಅವರವರ ಮನೆಯಲ್ಲಿರುತ್ತೆ. ಅವರವರ ಮನೆಯಲ್ಲಿ ತಮ್ಮ ನಂಬಿಕೆಗೆ ಅನುಸಾರವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನ ಉಪಯೋಗಿಸುವ ಹಕ್ಕನ್ನು ಪಡ್ಕೊಂಡಿದ್ದಾರೆ. ತಮಗೆ ತಾವು ಇಚ್ಛೆ ಪಡುವ ದೇವರನ್ನ ಆರಾಧಿಸುವ, ಪ್ರಾರ್ಥನೆ ಮಾಡುವ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಅದು ನಮ್ಮ ಪಕ್ಷದ ಸೆಕ್ಯುಲರ್ ದೃಷ್ಟಿಕೋನ ಅಂತ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ ನಿಖಿಲ್ ಗಡ್ಕರಿ. ಕರ್ನಾಟಕ ಜನರಿಗೆ ನಿಖಿಲ್ ಗಡ್ಕರಿ ಅವರ ಪವಾಡ ಸದೃಶ ಕಾರ್ಯವೈಖರಿಯ 2 ಉದಾಹರಣೆಗಳನ್ನ ಕೊಡಬಹುದು. ಇತ್ತೀಚಿನ ಉದಾಹರಣೆಗಳು, ಕಳೆದ 12 ವರ್ಷಗಳಲ್ಲಿ NDA ಸರ್ಕಾರ ಬಂದಾಗ್ರಿಂದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅದನ್ನ ಭೂಮಿ ಪೂಜೆಯಿಂದ ಲೋಕಾರ್ಪಣೆ ಮಾಡೋವರೆಗೂ ಕೇವಲ 4.5 ವರ್ಷಗಳಲ್ಲಿ ನಿಗದಿತ ಗಡುವಿನೊಳಗಾಗಿ ಹೇಗೆ ಮಾಡಿ ಮುಗಿಸಿದ್ರು, ಚಮತ್ಕಾರಿಕವಾಗಿ ಮಾಡಿ ಮುಗಿಸಿದ್ರು ನಿತಿನ್ ಗಡ್ಕರಿ ಅವರು ಅಂತ ನಮಗ್ ಗೊತ್ತಿದೆ. ಬೆಂಗಳೂರಿಂದ ಮೈಸೂರಿನ ಪ್ರಯಾಣ ಅಂದ್ರೆ ಕನಿಷ್ಠ 3.5 ಗಂಟೆ ಆಗ್ತಾ ಇತ್ತು. ಈಗ 1.5 ತಾಸಿನಲ್ಲಿ ಬೆಂಗಳೂರು ಕೆಂಗೇರಿ ದಾಟಿದ ತಕ್ಷಣವೇ 1.5 ತಾಸಲ್ಲಿ ಮೈಸೂರು ಬಂದ್ಬಿಡುತ್ತೆ. ಚಾಮುಂಡಿ ಬೆಟ್ಟ ಗೋಚರಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅದೇ ರೀತಿ ಶಿವಮೊಗ್ಗ ತಾಲೂಕಿನ ಸಾಗರದಲ್ಲಿ ಸಿಗಂದೂರ್ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನು ಕೂಡ ಅಷ್ಟೇನೆ ಭೂಮಿ ಪೂಜೆಯಿಂದ ಲೋಕಾರ್ಪಣೆ ಮಾಡೋವರೆಗೂ ಕೂಡ ಚಮತ್ಕಾರಿಕ ರೀತಿಯಲ್ಲಿ ಮಾಡಿ ತೋರಿಸಿದವರು, ಅದು ನಿರ್ಮಾಣ ಮಾಡಿ ತೋರಿಸಿದ್ದು ನಿತಿನ್ ಗಡ್ಕರಿ. ಆ ಉದ್ಘಾಟನಾ ಸಮಾರಂಭವನ್ನ ಒಂದು ಕ್ಷುಲ್ಲಕ ಕಾರಣ ನೀಡಿ ಬಹಿಷ್ಕರಿಸ್ಬಿಟ್ರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆ ಸಮಾರಂಭಕ್ಕೆ ಹಾಜರಾಗ್ಲಿಕ್ಕೆ ಉತ್ಸುಕರಾಗಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ ಊರನ್ನ ತಲುಪಿದ್ರು ಕೂಡ ಸಮಾರಂಭಕ್ಕೆ ಹೋಗದಂತೆ ಅವ್ರನ್ನ ತಡೆ ಹಿಡಿದಿದ್ರು. ಆದ್ರೆ ಸ್ಥಳೀಯ ನಾಯಕ ಕಾಗೋಡು ತಿಮ್ಮಪ್ಪನವ್ರು ಮಾತ್ರ ತುಂಬಾ ಭಾವುಕರಾಗ್ಬಿಟ್ಟು ನಿತಿನ್ ಗಡ್ಕರಿ ಅವ್ರಿಗೂ ಭಾರತೀಯ ಸರ್ಕಾರಕ್ಕೂ ತಮ್ಮ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸಿದ ಪ್ರಸಂಗ ನೆನಪಿಸಬೇಕಾಗಿದೆ. ಇದು ನಿತಿನ್ ಗಡ್ಕರಿ ಅವರ ದೃಷ್ಟಿಕೋನ. ನೆನಪಿರ್ಲಿ, ನಿತಿನ್ ಗಡ್ಕರಿ 2009ರಿಂದ 2013ರವರೆಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಾಗಿದ್ರು, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಅವರು ಅಧ್ಯಕ್ಷತೆ ವಹಿಸಿಕೊಳ್ಳುವುದಿನ ಮಾಡಿದ ಮಾತು ನಾನು ಅವತ್ತು ನೇರ ಪ್ರಸಾರದ ದಿಲ್ಲಿ ದೂರದರ್ಶನದ ನೇರ ಪ್ರಸಾರದಲ್ಲಿ ಗಮನಿಸುತ್ತೆ. ಅವರೊಂದು ಮಾತು ಹೇಳಿದ್ರು, ಯು ಮೇ ಡೊನೇಟ್ ಐಸ್ ಬಟ್ ಯು ಕೆನಾಟ್ ಡೊನೇಟ್ ವಿಷನ್ ಅಂತ ಮಾತು ಹೇಳಿದ್ರು. ಒಂಥರ ರೋಮಾಂಚನವಾಗಿತ್ತು. ನೀವು ಕಣ್ಣುಗಳನ್ನ ದಾನ ಮಾಡಬಹುದು, ದೂರದರ್ಶಿತ್ವವನ್ನ ದಾನ ಮಾಡ್ಲಿಕ್ಕಾಗಲ್ಲ. ಅದೇ ರೀತಿ ಮತ್ತೊಂದು ಮಾತು ಹೇಳಿದ್ರು. 3 ಅಂಶಗಳ ಒಂದು ಆದರ್ಶವನ್ನ ಪಕ್ಷದ ಕಾರ್ಯಕರ್ತರ ಎದುಗಿಟ್ಟಿದ್ರು. ಬಿಟ್ವೀನ್ ದಿ ಪರ್ಸನ್ ದ ಪರ್ಸನ್ ಇಸ್ ಇಂಪಾರ್ಟೆಂಟ್. ಬಿಟ್ವೀನ್ ದ ಪರ್ಸನ್ ಅಂಡ್ ದ ಪಾರ್ಟಿ ಇಸ್ ಇಂಪಾರ್ಟೆಂಟ್. ಬಿಟ್ವೀನ್ ದ ಪಾರ್ಟಿ ಅಂಡ್ ದ ಫಿಲಾಸಫಿ ಸಿದ್ಧಾಂತ್ ಇಸ್ ಇಂಪಾರ್ಟೆಂಟ್ ಅಂತ. ವ್ಯಕ್ತಿ ಮತ್ತು ಹಣದ ಥೈಲಿಯ ನಡುವೆ ಹೋಲಿಕೆ ಮಾಡಿದಾಗ ಹಣದ ಥೈಲಿಗಿಂತ ವ್ಯಕ್ತಿ ಮುಖ್ಯ, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ಪಕ್ಷದ ಸಿದ್ಧಾಂತ ಮುಖ್ಯ, ವಿಚಾರಧಾರೆ ಮುಖ್ಯ ಅನ್ನೋ ಮಾತನ್ನ ಹೇಳಿದ್ರು. ಈ ವಿಶಿಷ್ಟ ದೃಷ್ಟಿಕೋನ, ಅನುಪಮವಾದ ಕಾರ್ಯವೈಖರಿಯಿಂದಾಗಿನೇ ನಿಖಿಲ್ ಗಡ್ಕರಿ ಇವತ್ತು ಬಹುತೇಕ ರಾಜ್ಯಗಳಲ್ಲಿ ಯಾವುದೇ ಪಕ್ಷದ ಸರ್ಕಾರವಿದ್ರು ಕೂಡ ಮೂಲ ಸೌಕರ್ಯ ನಿರ್ಮಾಣದಲ್ಲಿ, ಎಕ್ಸ್ಪ್ರೆಸ್ ಹೈವೇ, ಫ್ಲೈಓವರು ಇತ್ಯಾದಿಗಳ ನಿರ್ಮಾಣದಲ್ಲಿ, ಬಂದರುಗಳ ಅಭಿವೃದ್ಧಿ ಪಡಿಸೋದ್ರಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಖಮೇನಿ ಅವ್ರ ಜೊತೆಗಿನ ಅವರ ಸಮಾಗಮವನ್ನು ನೆನಪಿಸಿಕೊಂಡ ಗಡ್ಕರಿ ಮಾತುಗಳು ಇವತ್ತಿನ ಸಂದರ್ಭದಲ್ಲಿ ಎಷ್ಟೊಂದು ಅರ್ಥಪೂರ್ಣವಾಗಿವೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.